ಪ್ರಕಾರ 5 ತಾಂಡ ಸಾಕಷ್ಟು ಅಭಿಮಾನಗಳಿದ್ದಾರೆ ಹನುಮಂತ ಅವ್ರಿಗೆ. 2 ವರ್ಷ ವಿನ್ನರ್ ಆದಂತ ತಂಡದಲ್ಲಿ ಹಾಟ್ ಇದೆ ಚಾಲೆಂಜರ್ಸ್ ಟ್ರೋಫಿ ಎಸ್ಸತಿ ಫೈನಲ್ ಪಂದ್ಯದ 2ನೇ ಇನ್ನಿಂಗ್ಸ್ ನಲ್ಲಿ ಬಹಳ ಉತ್ತಮವಾದಂತ ಉತ್ತಮವಾದಂತ ಹೊಡೆತ. ಬಹಳ ನಿಧಾನಗತಿಯಲ್ಲಿ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡ್ತಾ ಇದಾರೆ ಹನುಮಂತ ಅವರು. ಫಾರ್ಮ್ ಅಲ್ಲಿ ಇದ್ದಾರೆ. ಉತ್ತಮವಾದಂತ ಅಷ್ಟೇ ಉತ್ತಮವಾದಂತ ಆಟ ಅಂತ ಹೇಳ್ತಾ ಇದ್ರಿ. ಮಿಡ್ ವಿಕೆಟ್ ನಲ್ಲಿ ಆಡಿದ್ರೆ ಅಂತ ಹೇಳ್ತಾ 1 ರನ್ ಅನ್ನ ಪೋರಾಯಿಸಿಕೊಂಡಿದ್ದಾರೆ. 360 ಡಿಗ್ರಿಯಲ್ಲಿ ಆಡ್ತಾ ಇದ್ದಾರೆ ಈ ಬಾರಿ. ಜಯಂತ್ ಅವರು ಬರ್ತಾರೆ. ಅವರು ಅಧಿಶಾಡುವಂತ ಆಟಗಾರ ಹನುಮಂತು. ಉತ್ತಮ ಎಸೆತ, ಅದ್ಭುತ ಎಸೆತ, ಅದ್ಭುತ ಎಸೆತವನ್ನು ಎಸೆತಾ ಇದ್ದಾರೆ ಈಗಾಗಲೇ ಜಯಂತ್. ತಂಡದ ಒಟ್ಟು ಮೊತ್ತ 108 ತನ್ನ ಪ್ರಮುಖ 2 ಉತ್ತರಿ ಕಳೆದುಕೊಂಡು ಆಡ್ತಾ ಇದೆ. 7 ಓವರ್ಗೆ ಈಗಾಗಲೇ ಅದ್ಭುತವಾಗಿ ಆಡ್ತಾ ಇದೆ ಈಗಾಗಲೇ ಸಿಂಧೂರು. ಪ್ರತಿ ಕೆಲವೊಂದ್ಸತಿ ಬಾರಿ ಕಾತು ನೋಡಬೇಕಾಗಿದೆ, ನಿಶ್ಚಿತವಾಗಿ ಬೌಂಡ್ರಿಗೆರೆ ಹೊರಗಡೆ 6 ರನ್ಗಳಿಗೆ ಭರ್ಜರಿ ಹೊಡೆತ. ಇದು ಹನುಮಂತ ಅವರ ಬ್ಯಾಟಿಂದ ಬಂದಂತ 6 ರನ್ಗಳು. ಭರ್ಜರಿ ಹೊಡೆತ ಕೈ ಹಾಕ್ತಾ ಇದ್ದಾರೆ ಈಗಾಗಲೇ ಹನುಮಂತು. ಪ್ರೇಕ್ಷಕರ ವರ್ಗ ಈಗಾಗಲೇ ಮೈದಾನದಲ್ಲಿ ಮನೋರಂಜನೆ ಕೂಡ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಉತ್ತಮ ಹೊಡೆತ. ಮತ್ತೊಮ್ಮೆ ವೈಡ್ ಲಾಂಗ್ ಕ್ಷೇತ್ರದಲ್ಲಿ ಆಡ್ತಾ ಇದ್ರೆ ಕಾದು ನೋಡಬೇಕಾಗಿದೆ. ನಿಶ್ಚಿತವಾಗಿ ಬೌಂಡ್ರಿಗೆರೆ ಹೊರಗಡೆ 4 ರನ್ಗಳು. ಭರ್ಜರಿ ಹೊಡೆತ. ಇದು ಹನುಮಂತ ಅವರ ಬ್ಯಾಟಿಂದ ಬಂದಂತ 4 ರನ್ಗಳು. ಒಂದು ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಪ್ರತಿ ಕೆಲವೊಂದು ತಂಡ 1 ಸಾರಿ ಗೆದ್ದಿತ್ತು. ಮತ್ತೊಮ್ಮೆ ಸೆಮಿಫೈನಲ್ ಪಂದ್ಯದಲ್ಲಿ ಸ್ವಲ್ಪ ಪ್ರತಿ ಕೆಲವೊಂದು ಇನ್ನೊಂದು ತಂಡ ಸೇಡನ್ನು ತೀರಿಸಿಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಉತ್ತಮ ಹೊಡೆದ ಕಾದು ನೋಡಬೇಕಾಗಿದೆ. ನಿಶ್ಚಿತವಾಗಿ ಬೌಂಡ್ರಿಗೆರೆಯ ಹೊರಗಡೆ 6 ರನ್ಗಳಿಗೆ ಭರ್ಜರಿ ಹೊಡೆತ. ಭರ್ಜರಿ ಹೊಡೆತ. ಇದು ಆಕರ್ಷಕ ಹೊಡೆತ ಅಂದ್ರೆ ತಪ್ಪಾಗಲಾರದು. ತಂಡದ ಒಟ್ಟು ಮೊತ್ತ 125. ಒಬ್ಬ ಅದ್ಭುತ ಆಕರ್ಷಕ ಹೊಡೆತ ಆಟಗಾರ ಗಣಿಗಾಗಲೇ ಮೈದಾನದಲ್ಲಿ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ತಂಡದ ಒಟ್ಟು ಮೊತ್ತ 126 ತನ್ನ ಪ್ರಮುಖ 2 ಉತ್ತರಿ ಕಳೆದುಕೊಂಡು ಆಡ್ತಾ ಇದೆ. ಈ ಬಾರಿ ಕಾದು ನೋಡಬೇಕಾಗಿದೆ. ನಿಶ್ಚಿತವಾಗಿ ಬೌಂಡ್ರಿಗೆರೆ ಹೊರಗಡೆ 6 ರನ್ಗಳಿಗೆ ಭರ್ಜರಿ ಹೊಡೆತ. ಈ 6 ರನ್ಗಳ ಸಾಧ್ಯ. ತಂಡದ ಒಟ್ಟು ಮೊತ್ತ 132. ಮನೋರಂಜನೆಗೆ ಮಹಾಪೂರ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಅದ್ಭುತ ಪಂದ್ಯ. ಈಗಾಗಲೇ ಮನೋರಂಜನೆ ಈಗಾಗಲೇ ಬರ್ತಾ ಇದೆ. ಆ ಒಂದು ಮನೋರಂಜನೆ ಕೂಡ ಹನುಮಂತ ಅವರು ನೀಡ್ತಾ ಇದ್ದಾರೆ ತಮ್ಮ ತಂಡದ ಪರವಾಗಿ. ವೈಯಕ್ತಿಕ ಹನುಮಂತು ಈ ಬಾರಿ ಕಮರುದ್ದೀನ್ ಹನುಮಂತ ಅವರಿಗೆ ಕೊನೆಯ ಎಸೆತ 1 ರನ್. ಈ ಬಾರಿ ಕಾದು ನೋಡಬೇಕಾಗಿದೆ. ಬಸ್ ಸ್ಟಾಪ್ಗೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಿಶ್ಚಿತವಾಗಿ ಭರ್ಜರಿ ಹೊಡೆತ, ಅದ್ಭುತ ಹೊಡೆತ. ಗೆಲುವಿನ ನಗು ಬೀರ್ತಾ ಇದೆ ಈಗಾಗಲೇ.